ಹುಡುಗಿ ಸಿಗಲಿಲ್ಲ ಅಂದರೆ ಮದುವೆ ಆಗಲ್ಲ. ಆ್ಯಪ್ಟಿಟ್ಯೂಡಲ್ಲಿ ನೀವೇನಾದರೂ ಸ್ಟ್ರಾಂಗ್ ಇಲ್ಲ ಅಂತ ಅಂದರೆ ನಿಮಗೂ ಪ್ಲೇಸ್ಮೆಂಟ್ ಆಗಲ್ಲ. ಯಾಕೆ ಗೊತ್ತಾ, ಈಗ ಯಾರ್ಯಾರೆಲ್ಲ ಟಾಪ್ ಕಾಲೇಜಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಬಿಟ್ಬಿಡಿ. ಬಿಕಾಸ್ ಅವ್ರಿಗೆ ಒಳ್ಳೊಳ್ಳೆ ಸ್ಕಿಲ್ಸು ಸಿಗುತ್ತೆ, ಟ್ರೈನಿಂಗು ಸಿಗುತ್ತೆ, ಲಾಸ್ಟಿಗೆ ಪ್ಲೇಸ್ಮೆಂಟ್ ಆಗಿಬಿಟ್ಟು ಹೋಗ್ತಾರೆ. ಬಟ್ ಯಾರ್ಯಾರೆಲ್ಲ ನಂತರ ಟೈರ್ 2 ಮತ್ತು ಟೈರ್ 3 ಕಾಲೇಜಲ್ಲಿ ಇದ್ದೀರಾ ಅವ್ರಿಗೆ ಹೇಳ್ಬೇಕಂತ ಅಂದರೆ ಆ ಕಾಲೇಜಲ್ಲಿ ಹುಡುಗಿರು ಸಿಗಲ್ಲ, ಜೊತೆಲಿ ಈಗ ರಿಲೆವೆಂಟ್ ಸ್ಕಿಲ್ಸು ಸಿಗಲ್ಲ. ಎಟ್ ದಿ ಎಂಡ್ ಆಫ್ ದಿ ಡೇ ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆಗೋ ಹೋಗಲ್ಲ. ವೆಲ್ಕಮ್ ಟು ಡೇ 14 ಆಫ್ ಪ್ಲೇಸ್ಮೆಂಟ್ ಸೀರೀಸ್. ಆ್ಯಕ್ಚುಲ್ ಆಗಿ ಫ್ಯಾಕ್ಟ್ ಏನು ಗೊತ್ತಾ, ಈ ಟೈರ್ 2 ಮತ್ತು ಟೈರ್ 3 ಕಾಲೇಜಸ್ಸಲ್ಲೆಲ್ಲ ಏನಿದೆ ಅಂತ ಅಂದರೆ ಈ ಕಾಲೇಜಸ್ಗೆ ಕಂಪ್ನೀಸ್ ಬರೋದು ತುಂಬ ಕಮ್ಮಿ. ಈಗ ನೀವೆಲ್ಲ ಟೈರ್ 3 ಕಾಲೇಜಲ್ಲಿ ಇದ್ದೀರಾ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡ್ತಾ ಬಂತು ಅಂತ ಅಂದರೆ ಕಂಪ್ನೀಸ್ ಏನಾಗುತ್ತೆ ಬರೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕಂತ ಅಂದರೆ ನಿಮಗೆ ಆಬ್ವಿಯಸ್ಲಿ ನಿಮ್ಮ ಕಾಲೇಜಿಗೆ ಪ್ರಾಡಕ್ಟ್ ಬೇಸ್ ಕಂಪ್ನೀಸ್ ಬರೋದೇ ಇಲ್ವಾ, ಪಕ್ಕ ಬರೋದಿಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಂತ ಅಂದರೆ ಆ್ಯಪ್ಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಇನ್ ಫ್ಯೂಚರು ನಿಮಗೆ ಆಲ್ರೆಡಿ ಗೊತ್ತಿದೆ ಬರೋ ಕಂಪ್ನೀಸು ಎಷ್ಟು 4LP ಅಥವಾ 6LP ರೇಂಜಲ್ಲೇ ಇರುತ್ತೆ. ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂತ ಅಂದರೆ ಆ್ಯಪ್ಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಈ 6LP 4LP 3LP ಕಂಪ್ನೀಸ್ ಎಲ್ಲ ಏನೇನು ಬರುತ್ತಲ್ಲ, ಮೋಸ್ಟ್ ಪ್ರಾಬಬ್ಲಿ ಅವರೆಲ್ಲ ಆ ಲೆವೆಲ್ ಹಾರ್ಡ್ ಕೋಡಿಂಗ್ ಕ್ವಶನ್ಸ್ ಎಲ್ಲ ಕೇಳಲ್ಲ. ಅವ್ರು ಬೇಸಿಕಲಿ ಏನು ಫೋಕಸ್ ಮಾಡ್ತಾರೆ, ಆ್ಯಪ್ಟಿಟ್ಯೂಡ್ ಫೋಕಸ್ ಮಾಡ್ತಾರೆ. ಆ್ಯಂಡ್ ಆ್ಯಪ್ಟಿಟ್ಯೂಡ್ ನೀವೇನಾದ್ರು ಕ್ಲಿಯರ್ ಮಾಡಿದ್ರಿ ಅಂತ ಅಂದರೆ ಅಲ್ಲೇ ಅರ್ಧ ಕಷ್ಟ ಕ್ಲಿಯರ್ ಆಯಿತು. ಅದ್ರ ನೆಕ್ಸ್ಟ್ ಏನಿರುತ್ತೆ, 1-2 ರೌಂಡ್ ಕೋಡಿಂಗ್ ಇರುತ್ತೆ, ಅದು ಸಿಂಪಲ್ ಕ್ವಶನ್ಸ್ ಇರುತ್ತೆ. ಅದು ಕ್ಲಿಯರ್ ಮಾಡಿದ ತಕ್ಷಣ HR ರೌಂಡ್ ಇರುತ್ತೆ. ಸೊ ನೀವೇನಾದರೂ ಇಲ್ಲಿ ಆ್ಯಪ್ಟಿಟ್ಯೂಡ್ ರೌಂಡೇ ಕ್ಲಿಯರ್ ಮಾಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂತ ಅಂದರೆ ಮುಂದೆ ಕೋಡಿಂಗ್ ರೌಂಡ್ಗೆ ಹೋಗೋಕ್ಕಾಗಲ್ಲ. ಸೊ ಆದಷ್ಟು ನಾನೇನು ಹೇಳ್ತೀನಿ ಅಂತ ಅಂದರೆ ಆ್ಯಪ್ಟಿಟ್ಯೂಡ್ನ ಒಂದು ಮಿನಿಮಮ್ ಲೆವೆಲ್, ಏನು ನೀವು ಇಡೀ ದಿನ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ, ದಿನದಲ್ಲಿ 1 ಅವರ್ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಏನೇನು ಕಾಲೇಜಸ್ ಕಂಪ್ನೀಸ್ ಬರುತ್ತಲ್ಲ ಅದಕ್ಕೆ ಅಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೀವೇನಾದರೂ ಆ್ಯಪ್ಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಬೇಕಂತ ಅಂದರೆ ಇಂಡಿಯಾ ಬಿಕ್ಸ್ ಅನ್ನೋ ವೆಬ್ಸೈಟ್ ಇದೆ, ಕೇಳಿದ್ದೀರಾ? ಅಲ್ಲಿ 10,000ಗಿಂತ ಮೇಲೆ ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ ಇದೆ, ಆಯಿತಾ? ನೀವು ಅದರಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಆಲ್ರೆಡಿ ಒಂದು ಬುಕ್ಸ್ ಎಲ್ಲ ಬರುತ್ತೆ. ಬುಕ್ಸಿಗೆ ಮೋಸ್ಟ್ ಪ್ರಾಬಬ್ಲಿ ಹೋಗಬೇಡಿ, ಇಂಡಿಯಾ ಬಿಕ್ಸ್ ಅನ್ನೋ ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆಗಿಬಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇವತ್ತೇ ಹೋಗ್ಬಿಟ್ಟು ಯಾವುದಾದ್ರೂ ಒಂದು 10 ರ್ಯಾಂಡಮ್ ಕ್ವಶನ್ಸ್ನ ತಗೊಬಿಟ್ಟು ನಿಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗುತ್ತಾ ಅಂತ ನೋಡಿ. ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋ ಪರವಾಗಿಲ್ಲ, ಕ್ವಶನ್ನ ಕಾಪಿ ಪೇಸ್ಟ್ ಮಾಡಿ ಸೊಲ್ಯೂಷನ್ ಏನು ಬರುತ್ತಲ್ಲ ಅದನ್ನೇ ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಬ್ರೋ ಟ್ರೈ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ ಸೆಕ್ಷನ್ನ ನೋಡ್ತೀನಿ. ಆ್ಯಂಡ್ ನಾಳೆ ವಿಡಿಯೋ ಬಂದುಬಿಟ್ಟು ಸ್ಪೀಡ್ ಮ್ಯಾಥ್ಸ್ ಟ್ರಿಕ್ಸ್ ಮತ್ತು ಆ್ಯಪ್ಟಿಟ್ಯೂಡ್ನ ಕಮ್ಮಿ ಟೈಮಲ್ಲಿ ಹೇಗೆ ಸಾಲ್ವ್ ಮಾಡೋದಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಆ್ಯಪ್ಟಿಟ್ಯೂಡ್ನ ನಿಮ್ಮ ಪಾರ್ಟ್ನರ್ ಜೊತೆ ಸಾಲ್ವ್ ಮಾಡ್ತಾಯಿರಿ. ಆ್ಯಂಡ್ ಆ ಪಾರ್ಟ್ನರ್ ಯಾರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಲ್ಲಿವರೆಗೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.